ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ನನ್ನ ಆತ್ಮೀಯ ಗೆಳತಿ ಒಬ್ಬರು ಕೇಳಿದರು, ಕನ್ನಡಮ್ಮನ ಹರಕೆ ಪದ್ಯವನ್ನು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿ. ಹಾಗಾಗಿ ಈ ಒಂದು ವಿಡಿಯೋ ಅವರಿಗೋಸ್ಕರ. ಅದಕ್ಕಿಂತ ಮೊದಲು ನಾನು ಕನ್ನಡ ಭಾಷೆ ಬಗ್ಗೆ ಹೇಳಲೇಬೇಕು. ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ, ಸುಲಭವೂ ಸುಂದರವೂ ಸರಳವೂ ಆದ ಭಾಷೆ ನಮ್ಮ ಕನ್ನಡ ಭಾಷೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕುವೆಂಪು ಅವರು ಬರೆದಿರ್ತಕ್ಕಂಥ ದೇವರು ರುಜು ಮಾಡಿದನು ಪದ್ಯದ ಒಂದು ಚುಟುಕು ನಿಮ್ಮ ಮುಂದೆ. ನದಿ ಹರಿದಿತ್ತು, ಬನ ನಿಂತಿತ್ತು, ಬಾ ನೀಲಿಯ ನಗೆ ಬೀರಿತ್ತು, ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು. ಇಷ್ಟು ಹೇಳ್ತಾ ಕನ್ನಡಮ್ಮನ ಹರಕೆ ಪದ್ಯವನ್ನು ಪ್ರಾರಂಭಿಸೋಣ. ಕನ್ನಡಮ್ಮನ ಹರಕೆ ಈ ಪದ್ಯವನ್ನು ಬರೆದಂಥ ಕವಿ ಯಾರು? ಕುವೆಂಪು ಅವರು. ಹಾಗಾದರೆ ಕುವೆಂಪು ಅವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು. ಅವರ ಅಂಕಿತ ನಾಮ ಕುವೆಂಪು. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ನನ್ನ ಹತ್ರ ಆ ಪಠ್ಯ ಪುಸ್ತಕ ಇರಲಿಲ್ಲ. ಅವ್ರೇನು ಮೊಬೈಲಲ್ಲಿ ಕಳಿಸಿದ್ರು ಅದನ್ನು ಒಂದು ನೋಟ್ಬುಕ್ಕಲ್ಲಿ ಬರೆದಿದ್ದೀನಿ. ಬನ್ನಿ ಒಮ್ಮೆ ರಾಗವಾಗಿ ಹಾಡೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೈಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಈ ಪದ್ಯವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಕವಿ ಕುವೆಂಪು ಅವರು ಹೇಳ್ತಿದ್ದಾರೆ, ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಮಕ್ಕಳೇ, ಕನ್ನಡಮ್ಮನ ಕಂದಮ್ಮಗಳೇ ಅಂತ ಹೇಳ್ತಿದ್ದಾರೆ. ಅಂದರೆ ಹೋರಾಡುವಂತಹ ಪರಿಸ್ಥಿತಿಗೆ ಬಂದಿಳಿದು ಬಿಟ್ವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಕನ್ನಡವ ಕಾಪಾಡು ನನ್ನ ಆನಂದ. ಕನ್ನಡವನ್ನು ಕಾಪಾಡಬೇಕಾದಂತಹ ಪರಿಸ್ಥಿತಿ ನಮ್ಮದಾಗಿದೆ. ಹಾಗಾದರೆ ಕಾಪಾಡು ಪದದ ಅರ್ಥ ರಕ್ಷಿಸು. ಕಾಪಾಡಿದ್ರೆ, ನಮ್ಮ ಕನ್ನಡ ಭಾಷೆಯನ್ನು ಕಾಪಾಡಿದ್ರೆ, ಹೋರಾಡಿ ಕಾಪಾಡಿದರೆ ಅದುವೇ ಆನಂದ, ನನ್ನ ಆನಂದ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮತ್ತೊಂದು ಸ್ಟ್ಯಾನ್ಜರು. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ಜೋಗುಳದ ಹರಕೆ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಹರಕೆ. ಯಾವುದು? ಯಾವಾಗಿಂದ ಹರಕೆ? ಜೋಗುಳದ ಹರಕೆ. ಜೋಗುಳ ಅಂದರೆ ಏನಿಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಕಂದ, ಚಿಕ್ಕ ಮಗುನ ನಾವು ಜೋಗುಳಕ್ಕೆ ಹಾಕ್ತಾ ಇರ್ತೀವಿ. ಅಲ್ಲಿಂದನೂ ಕೂಡ ಹರಕೆ ಇದು ಅಂತ ಹೇಳ್ತಾ ಇದ್ದಾರೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನೀನು ಕನ್ನಡ ಭಾಷೆಯನ್ನು ಮರೆತರೆ ನನ್ನನ್ನೇ ಮರೆತ ಹಾಗೆ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ನೋಡಿ, ಇಲ್ಲಿ ಹೋಲಿಕೆ ಮಾಡಿದರೆ ಮೊಲೆಯ ಹಾಲೆಂತಂತೆ ಅಂತ ಹೇಳಿದ್ದಾರೆ. ಒಬ್ಬ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮ ಅಲ್ವಾ? ಅದೇ ಆ ಹಾಲು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸವಿಜೇನಿಗೆ. ಅದೇ ರೀತಿ ನಮ್ಮ ಕನ್ನಡ ಭಾಷೆಯು ಕೂಡ ತಾಯಿಯ ಎದೆ ಹಾಲು ಸವಿಜೇನಾಗಿ ಇರುತ್ತೆ ಬಾಯಿಗೆ ಅಂತ ಹೇಳಿದ್ರೆ ಅದೇ ರೀತಿ ನಮ್ಮ ಕನ್ನಡ ಭಾಷೆಯು ಕೂಡ ಅಂತ ಹೇಳ್ತಾ ಹೋಗಿದ್ದಾರೆ. ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೈಗೆ. ತಾಯಿಯನ್ನು ಅಪ್ಪಿಕೊಂಡಾಕ್ಷಣ ನಮಗೆ ಬಲು ಸೊಗಸು ಮೈಗೆ.
ಹೇಗೆ ಅದು ಸೊಗಸು ಅಂದರೆ ನಾವು ಯಾವ ರೀತಿ ಅದನ್ನು ಖುಷಿ ಪಡ್ತೀವಿ, ಆನಂದಿಸ್ತೀವೋ ಅದೇ ರೀತಿ ನಮ್ಮ ಕನ್ನಡ ಭಾಷೆಯು ಕೂಡ ತಾಯಿಯ ಎದೆ ಹಾಲಿಗೆ ಹೋಲಿಸಿದರೆ ಹಾಗೆ ಅದು ಸವಿ ಜೇನಿನಂತೆ ಅಂತ ಹೇಳಿದರೆ, ತಾಯಿಯ ಅಪ್ಪುಗೆಯಂತೆ ಅಂತ ಹೇಳಿದ್ದಾರೆ ಅಲ್ವಾ. ನೋಡೋಣ, ಗುರುವಿನೊಳ್ ನುಡಿಯಂತೆ. ಗುರುಗಳು ಯಾವಾಗಲೂ ಕೂಡ ಒಳ್ಳೆ ನುಡಿಗಳನ್ನೇ ನುಡಿಯೋದು. ಗುರುವಿನೊಳ್ ನುಡಿಯಂತೆ ಈಗ ಇಲ್ಲೂ ಕೂಡ ಹೋಲಿಕೆನೇ ಆಗಿದೆ. ಗುರುವಿನ ಒಳ್ಳೆಯ ಭಾಷೆಗೆ, ಒಳ್ಳೆಯ ಮಾತುಗಳಿಗೆ ಇಲ್ಲಿ ಹೋಲಿಕೆ ಮಾಡಿದರೆ ಶ್ರೇಯಸ್ಸು ಬಾಳಿಗೆ. ಗುರುವಿನ ಒಳ್ಳೆಯ ಮಾತುಗಳು ಯಾವುದಕ್ಕೆ ಶ್ರೇಯಸ್ಸು? ನಮ್ಮ ಬಾಳಿಗೆ, ನಮ್ಮ ಜೀವನಕ್ಕೆ ದಾರಿದೀಪ ಅದು. ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ. ನಮ್ಮ ತಾಯಿ ನಾಡಿಗೆ, ತಾಯಿ ಭಾಷೆಗೆ ನಾವು ದುಡಿದು ಮಡಿಬೇಕು. ಮಡಿ ಅಂತ ಹೇಳಿದ್ರೆ ಸಾವು. ಇಹಪರಗಳೇಳ್ಗೆ, ಇಹ ಅಂತ ಹೇಳಿದ್ರೆ ಈ ಲೋಕ ಭೂಲೋಕ, ಪರ ಅಂತ ಹೇಳಿದ್ರೆ ಪರಲೋಕ. ಇಹಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ. ನೋಡಿ ಇಲ್ಲಿ ಕವಿ ಅವರು ದಮ್ಮಯ್ಯ ಅಂತ ಹೇಳ್ತಾ ಇದ್ದಾರೆ. ಕುವೆಂಪು ಅವರಿಗೆ ಇನ್ನೆಷ್ಟು ಅಭಿಮಾನ ಇತ್ತು ಅಂತ ಹೇಳಿ, ನಮಗೆಲ್ಲರಿಗೂ ಅವರು ದಮ್ಮಯ್ಯ ಅಂತ ಅಂದರೆ ಕರುನಾಡ ಮಕ್ಕಳಿಗೆ ದಮ್ಮಯ್ಯ ಅಂತ ಹೇಳ್ತಾ ಇದ್ದಾರೆ. ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರಿಬೇಡಿ. ಇದು ಕನ್ನಡವನ್ನು ಕಾಪಾಡ್ತಕ್ಕಂಥದ್ದು, ಕನ್ನಡಕ್ಕಾಗಿ ಹೋರಾಡ್ತಕ್ಕಂಥದ್ದು, ಕನ್ನಡವನ್ನು ಉಳಿಸುವಂಥದ್ದು, ಕನ್ನಡವನ್ನು ಬೆಳೆಸುವಂಥದ್ದು, ಗೌರವಿಸುವಂಥದ್ದು ಇದು ನಮ್ಮ ಹರಕೆ. ಮರಿಬೇಡ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಮರೆತೆಯಾದರೆ ಅಯ್ಯೋ, ಮರೆಯೋದು ಬೇಡ. ಒಂದು ವೇಳೆ ಮರೆತೆಯಾದರೆ ಮರೆತಂತೆ ನನ್ನನ್ನೇ ಮರೆತಂತೆ. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಹೇಗೆ ಹೋರಾಡಬೇಕು ಕನ್ನಡಕ್ಕೆ? ಕಲಿ ಅಂದರೆ ಏನು? ಶೂರ, ವೀರ. ವೀರನಂತೆ ಹೋರಾಡು, ಶೂರನಂತೆ ಹೋರಾಡು, ರನ್ನ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಕನ್ನಡಮ್ಮನ ಹರಕೆಯ ಪದ್ಯದ ಸಾರಾಂಶ. ಇಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕನ್ನಡ ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು, ಗೌರವಿಸಬೇಕು, ಅಭಿಮಾನಿಸಬೇಕು, ಆನಂದಿಸಬೇಕು. ಹೌದು, ಯಾವಾಗ ನಾವು ಕನ್ನಡ ಸಾಹಿತ್ಯವನ್ನು ಓದುವ ಅಭಿರುಚಿ ಬೆಳೆಸಿಕೊಂಡಾಗ ಮಾತ್ರ, ಕನ್ನಡ ಸಾಹಿತ್ಯವನ್ನು ಓದಿದಾಗ ಮಾತ್ರ ಇದು ಸಾಧ್ಯ. ನಾವು ಬಹು ಎತ್ತರಕ್ಕೆ ಕೊಂಡೊಯ್ಯಬಹುದು. ನೆರೆಹೊರೆಯ ಭಾಷೆಗಳನ್ನು ಯಾವತ್ತೂ ದ್ವೇಷಿಸಬಾರ್ದು ಅಂತ ಹೇಳ್ತಾರೆ ಲೇಖಕರು ಎಂ ಮರಿಯಪ್ಪ ಭಟ್ಟ ಅವರು. ಏನಂತ ಹೇಳ್ತಾರೆ? ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಯನ್ನು ಪ್ರೀತಿಸಿ, ಗೌರವಿಸಿ, ಅಭಿನಂದಿಸಬೇಕು ಅಂತ ಹೇಳ್ತಾರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.